ಬಡವರಿಗಾಗಿ ನಿರ್ಮಿಸಿರುವಂತಹ ಮನೆ ಹಂಚಿಕೆಗೂ ಕೂಡ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆಯಂತೆ. ಧೂಳು ಹಿಡಿದ ಮನೆಗಳು, ಕಿಟಕಿ ಗಾಜುಗಳು ಪುಡಿ ಪುಡಿ ಆಗಿದೆ. ಮನೆ ನಿರ್ಮಿಸಿ ಹಲವು ವರ್ಷಗಳೇ ಆದರೂ ಕೂಡ ಕೊಟ್ಟಿಲ್ಲ. ಮನೆಗಳಿಗೆ ಅರ್ಜಿ ಹಾಕಿ ಹಣ ಕಟ್ಟಿದ್ದಾರೆ ಫಲಾನುಭವಿಗಳು. ಮನೆ ಹಂಚಿಕೆ ವಿಚಾರದಲ್ಲಿ ಪುರಸಭೆಯಿಂದ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆಯಂತೆ. ಹಾವೇರಿಯ ಸವಣೂರಲ್ಲಿ ಪಾಳು ಬಿದ್ದಿದೆ ಹೊಸ ಮನೆಗಳು. ಈಗಾಗಲೇ ತಮಗೆ ಬೇಕಾದವರಿಗೆ ಮನೆ ಹಂಚಿಕೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಹಣ ಕಟ್ಟಿದ ಫಲಾನುಭವಿಗಳಿಗೆ ಕೇಳಿದ್ರೆ ಕುಂಟು ನೆಪವನ್ನ ಹೇಳ್ತಾ ಇದ್ದಾರೆ. ಕಿಡಿಗೇಡಿಗಳ ಹಾವಳಿಗೆ ಪಾಳು ಬಿದ್ದಂತೆ ಆಗಿದೆ ಮನೆಗಳು ಅಂತ ಹೇಳಲಾಗ್ತಾ ಇದೆ. ಇನ್ನು ಬೀಳುವ ಹಂತಕ್ಕೆ ಮನೆಗಳು ತಲುಪಿದ ಮೇಲೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕೂಡ. ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಬೀಳುವ ಹಂತಕ್ಕೆ ಮನೆಗಳು ಹೋಗಿ ತಲುಪಿದ ಮೇಲೆ ಮನೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಿದ್ದಾರೆ. ಫಲಾನುಭವಿಗಳು ದುಡ್ಡನ್ನ ಕಟ್ಟಿದ್ರು ಕೂಡ, ಮನೆಗಳಿಗೆ ಅರ್ಜಿ ಹಾಕಿ ಹಣ ಕಟ್ಟಿದ್ರು ಕೂಡ ಮನೆಗಳು ಸಿಕ್ಕಿಲ್ಲ. ಮನೆ ಹಂಚಿಕೆ ವಿಚಾರದಲ್ಲಿ ಪುರಸಭೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ತಮಗೆ ಬೇಕಾದವರಿಗೆ ಮನೆ ಹಂಚಿಕೆಯನ್ನ ಮಾಡ್ಲಾಗ್ತಾ ಇದೆ, ಆದ್ರೆ ನಮಗೆ ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಅಂದ್ರೆ ಫಲಾನುಭವಿಗಳು ಮನೆಗಳಿಗೆ ಅರ್ಜಿ ಹಾಕಿದ ಹಣ ಕಟ್ಟಿದ್ರೂ ಕೂಡ ಮನೆ ಸಿಗ್ತಾ ಇಲ್ಲ ನಮಗೆ, ಅಂದ್ರೆ ಕೊಡಬೇಕಾದವರಿಗೆ ಮನೆಗಳನ್ನ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಭೇದ ಭಾವ, ಭಿನ್ನಮತ ಕಾಣಿಸ್ತಾ ಇದೆಯಾ? ಮನೆಗಳನ್ನ ಯಾವಾಗ ಕೊಡೋದು ಫಲಾನುಭವಿಗಳಿಗೆ? ಏನ್ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು? ರೋಜಾ, ಏನು ಅಂತಂದ್ರೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಹಾಗೂ ಸವಣೂರು, ಬಂಕಾಪುರ ಈ ಮೂರು ಪಟ್ಟಣಗಳಲ್ಲಿ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದ್ರೆ, ಈಗ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಹಾಗೆ ಆಗಿದೆ. ಯಾಕಂದ್ರೆ ಸರ್ಕಾರದಿಂದ ಕೋಟ್ಯಾಂತರ ರು ಖರ್ಚು ಮಾಡಿ ಬಡವರಿಗೆ, ನಿರ್ಗತಿಕರಿಗೆ ಯಾವುದೇ ಜಾಗ, ಒಂದು ಗುಂಟೆ ಜಾಗವೂ ಇಲ್ಲದೆ ಅತಿ ಕಡು ಬಡವರಿಗೆ ಸರ್ಕಾರದಿಂದ ಸಣ್ಣ ಮನೆಗಳನ್ನ ಸಾಕಷ್ಟು ಜಾಗದಲ್ಲಿ ಹಲವಾರು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಪುರಸಭೆ ಅದಕ್ಕೆ ಒಬ್ಬ ಫಲಾನುಭವಿಯಿಂದ 45,000 ರೂಪಾಯಿಗಳನ್ನು ಕೂಡ ಕಟ್ಟಿಸಿಕೊಂಡಿದೆ. ಇಷ್ಟು ಕಟ್ಟಿಸಿಕೊಂಡು ಕೂಡ ಆ ಫಲಾನುಭವಿಗಳಿಗೆ ಮನೆಯನ್ನ ಹಂಚಿಕೆ ಮಾಡುವುದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ. ಯಾಕಂತಂದ್ರೆ ಅರ್ಜಿಗಳು ಕೂಡ ಸಾಕಷ್ಟು ಹಾಕಿರುವುದರಿಂದ, ಮನೆ ಕಡಿಮೆ ಇರುವುದರಿಂದ ಈ ರೀತಿ ಗೊಂದಲವನ್ನ ಸೃಷ್ಟಿಯಾಗಿದೆ. ಜೊತೆಗೆ ಇದನ್ನ ಸರಿ ಮಾಡಿಕೊಂಡು ಹಂಚಿಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶವೂ ಕೂಡ ಪುರಸಭೆಗೆ ಇನ್ನೂ ಬಂದಿಲ್ಲ. ಹೀಗಾಗಿ ಸುಮಾರು ವರ್ಷಗಳಾದರೂ ಕೂಡ ಅವು ಹಂಚಿಕೆಯಾಗದೆ ಹಾಗೆ ಬಿದ್ದಾವೆ. ಇನ್ನು ಕೆಲವೊಂದು ಸಂಪರ್ಕ ಕಡಿತಗೊಂಡಿದೆ. ಧನ್ಯವಾದ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.